ನಿಮ್ಮ ಜಾತಕದಲ್ಲಿ ಸಪ್ತಮ ಭಾವದಲ್ಲಿ ಪಾಪಗ್ರಹಗಳಿದ್ದಾಗ ಅಥವಾ ಸಪ್ತಮಾಧಿಪತಿ ದುಸ್ಥಾನದಲ್ಲಿದ್ದಾಗ ವಿವಾಹ ವಿಳಂಬ ಆಗುತ್ತೆ. ಮಖ ವಿಶಾಖ ಪುನರ್ವಸು ನಕ್ಷತ್ರದಲ್ಲಿ, ಭರಣಿ ಸ್ವಾತಿ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರೋರಿಗೂ ಕೂಡ ಕೆಲವೊಂದು ಬಾರಿ ವಿವಾಹ ವಿಳಂಬ ಆಗುತ್ತೆ. ನಾಗಾರಾಧನೆ, ನಾಗಪೂಜೆ, ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನವನ್ನ ಪದೇ ಪದೇ ಮಾಡೋದ್ರಿಂದ, ನಕ್ಷತ್ರ ಶಾಂತಿಯನ್ನ ಮಾಡೋದ್ರಿಂದ ಬೇಗ ಮದುವೆ ಸೆಟ್ ಆಗುತ್ತೆ. ನಮಃ ಮಾಯ್ಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂಥ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತು ವಿವಾಹ ವಿಳಂಬ ಮತ್ತು ಶೀಘ್ರ ವಿವಾಹಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಮಾಡಿ ಮತ್ತು ನೋಟಿಫಿಕೇಶನ್ ಅನ್ನ ಬೇಗ ತಿಳ್ಕೊಳ್ಳಿ. ನೋಡಿ, ಸಾಮಾನ್ಯವಾಗಿ ಅತಿಯಾದ ಕುಜದೋಷ ಇದ್ದಾಗ ವಿವಾಹ ವಿಳಂಬ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಸಪ್ತಮ ಭಾವದಲ್ಲಿ ಪಾಪಗ್ರಹಗಳಿದ್ದಾಗ ಅಥವಾ ಸಪ್ತಮಾಧಿಪತಿ ದುಸ್ಥಾನದಲ್ಲಿದ್ದಾಗ ವಿವಾಹ ವಿಳಂಬ ಆಗುತ್ತೆ. ಮೂಲ ಆಶ್ಲೇಷ ಜ್ಯೇಷ್ಠ ನಕ್ಷತ್ರದಲ್ಲಿ, ಮಖ ವಿಶಾಖ ಪುನರ್ವಸು ನಕ್ಷತ್ರದಲ್ಲಿ, ಭರಣಿ ಸ್ವಾತಿ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರೋರಿಗೂ ಕೂಡ ಕೆಲವೊಂದು ಬಾರಿ ವಿವಾಹ ವಿಳಂಬ ಆಗುತ್ತೆ. ಇದಕ್ಕಿಂತ ಪ್ರಮುಖವಾದಂಥದ್ದು ಇನ್ನೊಂದಿದೆ. ಏನಂದ್ರೆ ನಮ್ಮ ವೈಯಕ್ತಿಕ ಕಾರಣಗಳಿಂದನೂ ಕೂಡ ವಿವಾಹ ವಿಳಂಬ ಆಗುತ್ತೆ. ನಿಮ್ಮೂರಿಗೆ 11 ಗಂಟೆಗೆ ಒಂದು ಬಸ್ ಇದೆ, ಅದನ್ನು ಬಿಟ್ರೆ ಮಧ್ಯಾಹ್ನ 2 ಗಂಟೆವರೆಗೂ ಒಂದು ಬಸ್ ಇಲ್ಲ ಅಂತ ಇಟ್ಕೊಳ್ಳೋಣ. ಇದನ್ನೇ ನಾವು ಯೋಗಗಳು ಅಂತ ಕರಿತೀವಿ. ಈ ಯೋಗಗಳಲ್ಲಿ 2-7-11 ಕಾಂಬಿನೇಷನ್ಸ್ ಬರಬೇಕು, 2-5-7-11 ಕಾಂಬಿನೇಷನ್ ಬರಬೇಕು, ಆ ದಶಾಭುಕ್ತಿಗಳು ಸಪೋರ್ಟ್ ಮಾಡಬೇಕು, ಗುರುಬಲ ಬರಬೇಕು, ಗೋಚಾರ ಸಪೋರ್ಟ್ ಮಾಡಬೇಕು, ಆಗ ಮದುವೆ ಕೂಡ ಬರುತ್ತೆ. ಎಲ್ಲವೂ ಕೂಡು ಬಂದಿದೆ. 24-25 ವರ್ಷಕ್ಕೆ ಎಲ್ಲವೂ ಕೂಡು ಬಂದಿದೆ. ಅನೇಕ ಸಂಬಂಧಗಳು ಕೂಡ ನಿಮ್ಮನ್ನ ಹುಡಿಕೊಂಡು ಬರ್ತಾ ಇದೆ. ಆದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ವೈಯಕ್ತಿಕ ಕಾರಣಗಳು, ನಾನು ಇನ್ನೂ 2 ವರ್ಷ ಓದಬೇಕು, ನಾನು ಇನ್ನೂ 3 ವರ್ಷ ಓದಬೇಕು, ನಾನು ಲೈಫಲ್ಲಿ ಸೆಟ್ಲ್ ಆಗಬೇಕು, ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಇನ್ನೂ ಸಂಪಾದನೆ ಮಾಡಬೇಕು, ನಾನು ಇನ್ನೂ ಸ್ವಲ್ಪ ಆರಾಮಾಗಿರ್ಬೇಕು, ಅಥವಾ ನನ್ನ ಪ್ರೊಫೆಷನ್ ಅಥವಾ ನಾನು ಓದಿರೋದಕ್ಕೆ ಈ ಹುಡುಗ ಸೆಟ್ ಆಗ್ತಾ ಇಲ್ಲ, ಇದು ಮ್ಯಾಚ್ ಆಗ್ತಾ ಇಲ್ಲ ಅನ್ನುವಂಥ ಕಾರಣಗಳನ್ನ ಕೊಟ್ಕೊಂಡು ನೀವೇ ಕೈಯಾರ ಲೇಟ್ ಮಾಡ್ಕೊಂಡಿರ್ತೀರಿ. ಯಾವಾಗ ನಿಮ್ ಕೈಯಾರ ಲೇಟ್ ಮಾಡ್ಕೋತಿರೋ, ನೀವು ಮದುವೆ ಮಾಡ್ಕೋಬೇಕು ಅಂತಂದಾಗ ಆ ಯೋಗಗಳು ಅಂದ್ರೆ ಆ ದಶಾಭುಕ್ತಿ ಗೋಚಾರದ ಸಪೋರ್ಟ್ ಮಾಡ್ತಾ ಇರಲ್ಲ ನಿಮಗೆ. ಮತ್ತೆ ಈಗ 11 ಗಂಟೆಗೆ ಬಸ್ ಆದ್ರೆ 2 ಗಂಟೆಗೆ ಬರೋದು. ಈಗ ಎಕ್ಸಾಂಪಲ್ 26ಕ್ಕೆ ಯೋಗ ಇತ್ತು, 30ನೇ ವಯಸ್ಸವರೆಗೂ ಮದುವೆ ಯೋಗ ಇಲ್ಲ ಅಂದ್ರೆ ನೀವು ಏನೇ ಕಷ್ಟಪಟ್ಟರು ಕೂಡ ವಿವಾಹ ಸೆಟ್ ಆಗೋದಿಲ್ಲ. ಅದಕ್ಕಾಗಿ ನೀವು ಮಾಡಬೇಕಾಗಿರುವಂಥದ್ದೇನಪ್ಪ ಪರಿಹಾರಗಳು ಅಂದ್ರೆ, ಮೊದಲನೇದಾಗಿ ಈ ಮೂಲ ಆಶ್ಲೇಷ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ನಾಗಾರಾಧನೆ, ನಾಗಪೂಜೆ, ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನವನ್ನ ಪದೇ ಪದೇ ಮಾಡೋದ್ರಿಂದ, ನಕ್ಷತ್ರ ಶಾಂತಿಯನ್ನ ಮಾಡೋದ್ರಿಂದ ಬೇಗ ಮದುವೆ ಸೆಟ್ ಆಗುತ್ತೆ. ಮಖ ವಿಶಾಖ ಪುನರ್ವಸು ನಕ್ಷತ್ರದಲ್ಲಿ ಜನನಾಗಿರುವಂಥವರು ಸಿಂಹಾರೂಢವಾಗಿರುವಂಥ ದುರ್ಗಿ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಸ್ತೋತ್ರವನ್ನ ಪಾರಾಯಣ ಮಾಡೋದ್ರಿಂದ ಶೀಘ್ರವಾಗಿ ಮದುವೆ ಸೆಟ್ ಆಗುತ್ತೆ. ಭರಣಿ ಸ್ವಾತಿ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರುವಂತಹವರು ಹೂವು ಮತ್ತೆ ಜೇನುತುಪ್ಪವನ್ನ ಶುಕ್ರವಾರದ ದಿನ ಮತ್ತು ಭಾನುವಾರದ ದಿನ ಮತ್ತು ಶನಿವಾರದ ದಿನ ತೆಗೆದುಕೊಂಡು ಹೋಗಿ ದಾನವನ್ನ ಪದೇ ಪದೇ ಮಾಡ್ತಾ ಬಂದ್ರೆ ಶೀಘ್ರವಾಗಿ ಮದುವೆ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಸಿಂಪಲ್ ಆಗಿರುವಂತಹ ಒಂದು ಪರಿಹಾರನ ಹೇಳ್ಕೊಡ್ತೀನಿ. ಯಾವುದಾದ್ರೂ ಮದುವೆಯಲ್ಲಿ ತಾಲಿಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಆಶೀರ್ವಾದವನ್ನ ಮಾಡುವ ಅಕ್ಷತೆಯನ್ನ ವಧುವರರಿಗೆ ಹಾಕುವ ಸಂದರ್ಭದಲ್ಲಿ ನೀವು ವರನಾಗಿದ್ರೆ, ಹುಡುಗ ಆಗಿದ್ರೆ ನೀವು ವರನ ಪಕ್ಕದಲ್ಲಿ, ನೀವು ಹುಡುಗಿ ಆಗಿದ್ರೆ ವಧುವಿನ ಪಕ್ಕದಲ್ಲಿ ನಿಂತ್ಕೋಬೇಕು. ಆ ನಿಂತ್ಕೊಳ್ಳುವಂಥದ್ದು ಅಥವಾ ಕೂತ್ಕೊಳ್ಳುವಂಥದ್ದನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು 3-4-5 ಮದುವೆಗಳಲ್ಲಿ ಏನಾದರೂ ನಿಮ್ಮ ಮೇಲೆ ಪದೇ ಪದೇ ಶುಭ ಕಾರ್ಯಗಳಲ್ಲಿ ಅಕ್ಷತೆ ಬೀಳ್ತಾ ಇದ್ರೆ ಶೀಘ್ರವಾಗಿ ವಿವಾಹ ಆಗುತ್ತೆ. ಇನ್ನು ಕುಜದೋಷಗಳಿದ್ದಾಗ ಕುಜದೋಷ ನಿವಾರಣೆಯನ್ನು ಮಾಡ್ಕೋಬೇಕು. ಚನ್ನಂಗಿ ಬೇಳೆ ಮತ್ತು
ಬೆಲ್ಲವನ್ನ ಪ್ರತಿ ಮಂಗಳವಾರ ದೇವಸ್ಥಾನಕ್ಕೆ ಅರ್ಪಣೆಯನ್ನ ಮಾಡಬೇಕು. ಅದರ ಜೊತೆಗೆ ಒಂದು ವಿಶೇಷವಾಗಿರುವಂತ ಮಂತ್ರವನ್ನ ಹೇಳಿಕೊಡ್ತೀನಿ ಶೀಘ್ರ ವಿವಾಹಕ್ಕೆ. ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಈ ಮಂತ್ರವನ್ನ ಶಿವಪಾರ್ವತಿ ಫೋಟೋ ಮುಂದೆ ಕುಳಿತು ನನಗೊಂದೊಳ್ಳೆ ಸಂಬಂಧವನ್ನ ಕರುಣಿಸಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು 48 ದಿನಗಳ ಕಾಲ ಪ್ರತಿದಿನ 108 ಬಾರಿ ನೀವು ಜಪವನ್ನ ಮಾಡ್ತಾ ಬಂದ್ರೆ ಶೀಘ್ರವಾಗಿ ವಿವಾಹ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ನಾನು ಹೇಳುವಂಥದ್ದಿಷ್ಟೇ, ಯಾರಿಗೆಲ್ಲ ಶೀಘ್ರ ವಿವಾಹ ಆಗಬೇಕು ಅಥವಾ ಮದುವೆ ಅಡಚಣೆ ಆಗ್ತಾ ಇದೆ ಅನ್ನುವಂಥವ್ರು ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ನಮಗೆ ಯಾವ ದಶಾಭುಕ್ತಿಯಲ್ಲಿ ಅಥವಾ ಯಾವ ವರ್ಷದಲ್ಲಿ ಮದುವೆ ಯೋಗ ಇದೆ ಅಂತ ತಿಳ್ಕೊಂಡು ಪ್ರಯತ್ನವನ್ನ ಮಾಡಿ, ಜಾತಕದಲ್ಲಿ ದೋಷ ಇದ್ರೆ ಪರಿಹಾರವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ವಿವಾಹ ನೆರವೇರುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ಇರಲಿ. ಜಾತಕ ಪರಿಶೀಲನೆ ಮಾಡಬೇಕು, ವಾಸ್ತು ಬಗ್ಗೆ ತಿಳ್ಕೋಬೇಕು, ಜ್ಯೋತಿಷ್ಯ ವಾಸ್ತುವನ್ನ ಕಲಿಬೇಕು ಅಂದ್ರೆ ಖಂಡಿತ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ ಶಂಕರ ಶ್ರೀ ಮಾಯಾಕಾರ ಶಂಕರ ಶಂಕರ